ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇರುವ ಅತ್ಯಂತ ದೊಡ್ಡ ಅಸ್ತ್ರ ಅಂದ್ರೆ ಅದು ಮತದಾನ. ಆದರೆ ಮುಂದಿನ ಎಲೆಕ್ಷನ್ ಬರುವಾಗ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇರುತ್ತೋ ಇಲ್ವೋ ಅನ್ನೋ ದೊಡ್ಡ ಆತಂಕ ಶುರುವಾಗಿದೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ರಾಜ್ಯಾದ್ಯಂತ ನಡೀತಾ ಇರುವ ಮತದಾರರ ಪಟ್ಟಿಯ ಪರಿಷ್ಕರಣೆ ವೇಳೆ ಬರೋಬ್ಬರಿ 84 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರನ್ನ ಮೊದಲ ಕರಡು ಪಟ್ಟಿಯಿಂದ ಕೈಬಿಡೋದಕ್ಕೆ ಚುನಾವಣಾ ಆಯೋಗ ಪಟ್ಟಿ ಮಾಡಿದೆ. ಅಂದ್ರೆ ರಾಜ್ಯದ ಒಟ್ಟು ಮತದಾರರ ಪೈಕಿ 15% ಜನರ ವೋಟಿಂಗ್ ಹಕ್ಕಿಗೆ ಈಗ ಕುತ್ತು ಬಂದಿದೆ. ಚುನಾವಣಾ ಆಯೋಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರುಗಳನ್ನ ಯಾಕೆ ಕೈಬಿಡ್ತಾ ಇದೆ? ಆ 84 ಲಕ್ಷ ಜನ ಯಾರು? ವಿಶೇಷವಾಗಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಜನ ವೋಟರ್ ಲಿಸ್ಟ್ನಿಂದ ಯಾಕೆ ಮಿಸ್ ಆಗ್ತಿದ್ದಾರೆ? ನಿಮ್ಮ ವೋಟ್ ಉಳಿಸಿಕೊಳ್ಳೋದಕ್ಕೆ ನೀವೇನ್ ಮಾಡಬೇಕು ಮತ್ತು ಈ ಬಗ್ಗೆ ಹೈಕೋರ್ಟ್ ಹೇಳಿದ್ದೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ನಾಗರಿಕನು ತಿಳಿದುಕೊಳ್ಳಲೇಬೇಕಾದ ಈ ವಿಚಾರದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 84 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಲು ಕಾರಣ ಏನು? ಸ್ನೇಹಿತರೆ, ರಾಜ್ಯಾದ್ಯಂತ ಜೂನ್ 30ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಕಾರ್ಯ ಭರದಿಂದ ಸಾಗ್ತಿದೆ. BLOಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ನೀಡಿರುವ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು 5.54 ಕೋಟಿ ಮತದಾರರಿದ್ದಾರೆ. ಆದರೆ ಈ ಮನೆ ಮನೆ ಗಣತಿಯ ವೇಳೆ ಬರೋಬ್ಬರಿ 84,31,000 ಜನ ಸಿಕ್ಕೇ ಇಲ್ಲ. ಇದಕ್ಕೆ ಕಾರಣಗಳನ್ನು ಆಯೋಗ ಕೊಟ್ಟಿದೆ. ಈ 84 ಲಕ್ಷ ಜನರ ಪೈಕಿ ಸುಮಾರು 54,74,000 ಜನ ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ. 14,99,000 ಜನ ಮೃತಪಟ್ಟಿದ್ದಾರೆ. 11,61,000 ಜನರ ಯಾವುದೇ ಸುಳಿವೇ ಇಲ್ಲ, ಅಂದ್ರೆ ನಾಪತ್ತೆಯಾಗಿದ್ದಾರೆ. ಇನ್ನು 5,62,000 ಜನ ಎರಡೆರಡು ಕಡೆಗಳಲ್ಲಿ ವೋಟರ್ ID ಹೊಂದಿದ್ದಾರೆ. ಈ ಎಲ್ಲ ಕಾರಣಗಳಿಗಾಗಿ ಅವರನ್ನ ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಪಟ್ಟಿಗೆ ಸೇರಿಸಿ ಕರಡು ಪಟ್ಟಿಯಿಂದ ಹೊರಗಿಡಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಕಥೆ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ರಾಜ್ಯದ ಕಥೆ ಒಂದಾದ್ರೆ ನಿಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸ್ಥಿತಿ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಟ್ಟು 1.3 ಕೋಟಿ ಮತದಾರರಿದ್ದಾರೆ. ಆದರೆ ಈ ಪೈಕಿ ಬರೋಬ್ಬರಿ 39,38,000 ಜನರ ಸುಳಿವೇ ಇಲ್ಲ. ಅಂದ್ರೆ ಬೆಂಗಳೂರಿನ 40% ಮತದಾರರು ನಾಪತ್ತೆಯಾಗಿದ್ದಾರೆ ಅಥವಾ ಸ್ಥಳಾಂತರಗೊಂಡಿದ್ದಾರೆ. ಇನ್ನೂ ಆತಂಕದ ಸಂಗತಿ ಅಂದ್ರೆ ಕೇವಲ 47.97 ಲಕ್ಷ ಜನ ಮಾತ್ರ ಗಣತಿ ನಮೂನೆಯನ್ನ ಭರ್ತಿ ಮಾಡಿ ವಾಪಸ್ ಕೊಟ್ಟಿದ್ದಾರೆ. 39,38,000 ಜನರ ಸುಳಿವೇ ಸಿಗದೆ ಇರೋದು ಒಂದು ಕಡೆಯಾದ್ರೆ 40 ಲಕ್ಷಕ್ಕೂ ಹೆಚ್ಚು ಜನರು ಇನ್ನೂ ಗಣತಿ ನಮೂನೆಯನ್ನ ಕೊಟ್ಟಿಲ್ಲ. ನಿಮ್ಮ ವೋಟ್ ಉಳಿಸಿಕೊಳ್ಳಲು ನೀವೇನ್ ಮಾಡಬೇಕು? ಇಲ್ಲಿದೆ ಡೆಡ್ ಲೈನ್. ಹಾಗಾದ್ರೆ ಈ 84 ಲಕ್ಷ ಜನರ ವೋಟ್ ಕಟ್ಟಾದಂತೆನಾ? ಖಂಡಿತ ಇಲ್ಲ. ಚುನಾವಣಾ ಆಯೋಗ ಸ್ಪಷ್ಟವಾಗಿ ಇವರನ್ನ ಅನರ್ಹರು ಅಂತ ಈಗಲೇ ಭಾವಿಸುವಂತಿಲ್ಲ ಅಂತ ಹೇಳಿದೆ. ನೀವಿನ್ನೂ ಗಣತಿ ಫಾರ್ಮ್ ಭರ್ತಿ ಮಾಡಿಲ್ಲ ಅಂದ್ರೆ ಆಗಸ್ಟ್ 8ರ ಒಳಗೆ ನಿಮ್ಮ BLOಗಳಿಗೆ ಫಾರ್ಮ್ ಅನ್ನ ನೀಡಲೇಬೇಕು. ಒಂದು ವೇಳೆ 2002ರ ಪಟ್ಟಿಯಲ್ಲಿ ನಿಮ್ಮ ಅಥವಾ ಪೋಷಕರ ಹೆಸರಿಲ್ಲ ಅಂದ್ರೂ ಸುಮ್ಮನೆ ಕೂರಬೇಡಿ, ಆ ಅರ್ಜಿಯಲ್ಲೇ ಸಹಿ ಮಾಡಿ ಕೊಡಿ ಅಂತ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಒಂದು ವೇಳೆ ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ 8 ಭರ್ತಿ ಮಾಡಿ ನಿಮ್ಮ ಹೆಸರು, ವಿಳಾಸದ ದಾಖಲೆ ಕೊಟ್ಟು ವೋಟ್ ಉಳಿಸಿಕೊಳ್ಳಬಹುದು. ಹೊಸದಾಗಿ ಸೇರಲು ಫಾರ್ಮ್ 6 ಹಾಗೂ ಹೆಸರು ತೆಗೆದುಹಾಕಲು ಫಾರ್ಮ್ 7 ಬಳಸಬಹುದು. ಆಗಸ್ಟ್ 17ರಂದು ಕರಡು ಪಟ್ಟಿ ಬಿಡುಗಡೆ ಆಗಲಿದ್ದು, ಇದಾದ ನಂತರ ಆಕ್ಷೇಪಣೆ ಸಲ್ಲಿಸೋದಿಕ್ಕೂ ಅವಕಾಶ ಇರಲಿದೆ. 80 ಲಕ್ಷ ಜನರ ವೋಟ್ ಕಟ್, ಸರ್ಕಾರದ ವಿರುದ್ಧ ಕೈ ನಾಯಕರ ಆಕ್ರೋಶ. ಚುನಾವಣಾ ಆಯೋಗದ ಈ ದಿಢೀರ್ ಪ್ರಕ್ರಿಯೆಗೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಅವರು ಮುಖ್ಯ ಚುನಾವಣಾಧಿಕಾರಿಗೆ ಪತ್ರ ಬರೆದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಮಗ್ರ ಪರಿಶೀಲನೆ ಇಲ್ಲದೆ ಏಕಾಏಕಿ 80 ಲಕ್ಷಕ್ಕೂ ಹೆಚ್ಚು ಜನರನ್ನ ASDDO ಪಟ್ಟಿಗೆ ಸೇರಿಸಿರೋದು ಆತಂಕಕಾರಿ. ಕೇವಲ ಒಂದೇ ಬಾರಿ ಮನೆಗೆ ಭೇಟಿ ನೀಡಿ ಅವರು ಸಿಗ್ಲಿಲ್ಲ ಅಂತ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡೋದು ಸರಿಯಲ್ಲ. ಇದರಿಂದ ಕಾರ್ಮಿಕರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ತಮ್ಮ ಹಕ್ಕಿನಿಂದ ವಂಚಿತರಾಗ್ತಾರೆ. ಪ್ರತಿಯೊಂದು ಪ್ರಕರಣದಲ್ಲೂ ಭೌತಿಕ ಪರಿಶೀಲನೆ ನಡೆಸಬೇಕು ಹಾಗೂ ಹೆಸರು ಡಿಲೀಟ್ ಮಾಡೋ ಮುನ್ನ ಅವರಿಗೆ ನೋಟಿಸ್ ಕೊಡಬೇಕು ಅಂತ ರಮೇಶ್ ಬಾಬು ಆಗ್ರಹಿಸಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ದ ಸಾಹಿತಿಗಳಿಗೆ ಹಿನ್ನಡೆ, ಕೋರ್ಟ್ ಹೇಳಿದ್ದೇನು?
ಈ SIR ಪ್ರಕ್ರಿಯೆಯಲ್ಲಿ ಜನರಿಗೆ ತೊಂದರೆಯಾಗ್ತಾ ಇದೆ. BLOಗಳಿಗೆ ಕೇವಲ 10 ದಿನ ತರಬೇತಿ ನೀಡಲಾಗಿದೆ. ಹೀಗಾಗಿ ಈ ಪ್ರಕ್ರಿಯೆಯ ಡೆಡ್ಲೈನ್ ಅನ್ನ 1 ರಿಂದ 3 ತಿಂಗಳವರೆಗೆ ವಿಸ್ತರಣೆ ಮಾಡಿ ಅಂತ ಕೋರಿ ಖ್ಯಾತ ಸಾಹಿತಿ ದೇವನೂರು ಮಹಾದೇವ ಮತ್ತು ಇತಿಹಾಸ ತಜ್ಞ ರಾಮಚಂದ್ರ ಗುಹಾ ಅವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಆದರೆ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿದ್ದ ವಿಭಾಗೀಯ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಕಾಲಮಿತಿ ನಿಗದಿ ಮಾಡೋದು ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಅಧಿಕಾರ. ಅಲ್ಲಿ ತಜ್ಞರ ತಂಡ ಕೆಲಸ ಮಾಡ್ತಿದೆ. ಅಗತ್ಯವಿದ್ರೆ ಅವರೇ ದಿನಾಂಕವನ್ನು ವಿಸ್ತರಿಸ್ತಾರೆ. ಈ ಹಂತದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡೋದಿಲ್ಲ. ನೀವು ಬೇಕಿದ್ರೆ ನೇರವಾಗಿ ಆಯೋಗಕ್ಕೆ ಮನವಿ ಕೊಡಿ ಅಂತ ಹೇಳಿ ಕೋರ್ಟ್ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರಜಾಪ್ರಭುತ್ವದ ಅಡಿಪಾಯವಾಗಿರುವ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಚುನಾವಣಾ ಆಯೋಗ ನಕಲಿ ಮತದಾರರನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದ್ರೂ ಆತುರದ ಪ್ರಕ್ರಿಯೆಯಿಂದಾಗಿ ನಿಜವಾದ ಮತದಾರರು ಹಕ್ಕು ಕಳೆದುಕೊಳ್ಳುವ ಆತಂಕ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆಯಾ? ನಿಮ್ಮ ಮನೆಗೆ BLOಗಳು ಬಂದಿದ್ದಾರಾ? ನಿಮ್ಮ ವೋಟರ್ ID ಸೇಫ್ ಆಗಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.